ಆ ಒಂದು ಸಂದರ್ಭದಲ್ಲಿ ಸಂತೋಷನ ನೀವು ನೋಡಿದ್ದು ಮತ್ತು ಆ ನೆನಪುಗಳು ಅಂತ. ಸಂತೋಷ್ ಬಂದು ಬೇಸಿಕ್ ಆಗಿ ಸಿನಿಮಾ ರಂಗಕ್ಕೆ ಯಾವುದೇ ಒಂದು ಇದು ಗೊತ್ತಿಲ್ಲದವರು. ಅವ್ರ ಅಪ್ಪ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ನನ್ನ ಮಗನ ದೊಡ್ಡ ಹೀರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕತೆ ಮಾಡು ಅಂತ ಹೇಳಿದ್ರು ನನಗೆ. ಸರಿ ಕತೆ ಮಾಡಿದೆ, ಎಲ್ಲ ಕತೆ ಮಾಡ್ಬಿಟ್ಟು ಅವ್ರಿಗೆ ಹೇಳಿದೆ ತುಂಬ ಚೆನ್ನಾಗಿದೆ, ಒಂದ್ಸರಿ ಹೋಗಿ ನೋಡು ಅವ್ರಿದ್ದಾರೆ ಮನೇಲಿ ಅಂತ ಹೇಳಿದ್ರು. ನೋಡಿದ ತಕ್ಷಣ ತುಂಬ ಚಿಕ್ಕ ಏಜು, 21 ವಯಸ್ಸು ಅವರು ಕೆಂಪ ಪಿಕ್ಚರ್ ಮಾಡಾಗ. ನಾನು ಸರ್ ಕತೆಗೆ ಮ್ಯಾಚ್ ಆಗುತ್ತೆ ಮಾಡೋಣ ಸರ್, ವರ್ಕ್ ಆಗುತ್ತೆ ಮಾಡೋಣ ಏಕಾಏಕಿ ಸರಿ ಓಕೆ ಅಂದ್ಬಿಟ್ಟು ಫಿಕ್ಸ್ ಆಗಿ ಅವ್ರಿಗೆ ಯಾವ ಬೇಸಿಕ್ಕು ಗೊತ್ತಿಲ್ಲ, ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಅಷ್ಟು ಬೇಗ ಕಲ್ತ್ಕೊಬಿಟ್ರು ಅವರು. ಅಷ್ಟೊಂದು ಯಾವುದಕ್ಕೂ ಭಯ ಪಡ್ತಿಲ್ಲ. ಒಂದು ಫೈಟಿಂಗ್ ಇರ್ಬೋದು, ಡ್ಯಾನ್ಸ್, ಯಾವುದೇ ಟ್ರೈನಿಂಗ್ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಇಷ್ಟು ಬೇಗ ಬೆಳೆದ ವ್ಯಕ್ತಿ ಅಷ್ಟ ತಂದೆಯವ್ರ ಸಪೋರ್ಟಿಂದ ಇವತ್ತು ಇಲ್ಲ ಅನ್ನೋದು ತುಂಬ ಕಷ್ಟ ಆಗ್ತಿದೆ. ಅವ್ರಿಲ್ಲ ಅನ್ಕೊಳ್ತಿಲ್ಲ, ನಾನು ಎಲ್ಲೋ ಹೊರಗಡೆ ಇದ್ದಾರೆ, ಸ್ವಲ್ಪ ದೂರ ಇದ್ದಾರೆ ಅಂತ ಅಂದ್ಕೊಂಡು ಇರಬೇಕು. ಅಷ್ಟು ತುಂಬ ಕಷ್ಟ ಆಗ್ತಿದೆ. ಅವ್ರ ಏಜ್ 21 ಈಗ 34 ಏಜ್ ಅವರು. ಅಲ್ಲಿವರೆಗೂ ತುಂಬ ಇಷ್ಟು ವರ್ಷನೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ ನಾನು. ಬಟ್ ಈ ಥರ ಆಗುತ್ತೆ ಅಂತ ನಾವು ನಿರೀಕ್ಷೆನೂ ಮಾಡಿಲ್ಲ ಬಿಡಿ. ಒಂದು ದೊಡ್ಡ ಹೀರೋ, ನನಗಂತೂ ಅವನು ದೊಡ್ಡ ಹೀರೋನೇ ಅವರು. ಯಾಕೆ ಫಸ್ಟ್ ಫಿಲಿಮಲ್ಲಿ ಆ ಕೋಪರೇಷನ್ನು ಯಾವುದಕ್ಕೂ ಭಯ ಪಡದೆ, ಒಂದು ಫೈಟಿಂಗ್ ಇರ್ಬೋದು, ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಇಷ್ಟು ಬೇಗ ಬೆಳೆದು ಇಷ್ಟು ಸಿನಿಮಾದಲ್ಲಿ ಇಷ್ಟು ಒಂದು ಸೆಲೆಬ್ರಿಟಿ ಲೆವೆಲ್ಗೆ ಬಂದು ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಅದು ತುಂಬ ಕಷ್ಟ ಆಗ್ತಿದೆ. ನಾನು ಒಂದು 20 ಡೇಸ್ ಬ್ಯಾಕು ಒಂದು ಬರ್ಕ್ಲಿ ಫಿಲಿಮ್ ಬಗ್ಗೆ ಸ್ವಲ್ಪ ಮಾತಾಡಿದ್ರು, ಡಿಸ್ಕಷನ್ ಮಾಡಿದ್ರು. ಅದು ಸ್ವಲ್ಪ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ, ಅದೊಂದು ಸ್ವಲ್ಪ ಬಂದು ನೋಡಿ ನೀವು ಸರಿ ಅಂತ ಹೇಳಿದ್ರು. ಆವಾಗ ಹೋಗ್ಬಿಟ್ಟು ಸ್ವಲ್ಪ ನೋಡಿ ಒಂದು 20-25 ಡೇಸ್ ಬ್ಯಾಕಲ್ಲಿ ಅವ್ರ ಜೊತೆ ನಾನು ಮಾತಾಡಿ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದೆ. ಅವ್ರಿಗೆ ದೊಡ್ಡ ಆಸೆನೇ ಇತ್ತು ಬಿಡಿ, ದೊಡ್ಡ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋಣ, ಒಂದಷ್ಟು ಫಿಲ್ಮ್ ಕತೆಗಳೆಲ್ಲ ರೆಡಿ ಮಾಡೋಣ ಅಂತ ಅದ್ರ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತಾಯಿದ್ರು. ಅದು ಮಾಡ್ತಾನಿದ್ರು ಅವರು ಬಿಡಿ. ಅವರು ಅದಕ್ಕೆಲ್ಲ ರೆಡಿ ಇದ್ದರು. ತಮಿಳಲ್ಲಿ ಗಣಪ ಪಿಕ್ಚರ್ನ ರಿಲೀಸ್ ಮಾಡೋದಕ್ಕೂ ಸಹ ರೆಡಿ ಮಾಡಿಕೊಂಡೆಲ್ಲ ರೆಡಿ ಮಾಡಿದ್ದಾರೆ. ಅದೆಲ್ಲ ಪ್ರಾಸೆಸ್ಸಲ್ಲಿ ಇತ್ತು. ಬಟ್ ಇವಾಗ ಇಲ್ಲ, ಅದು ಕಷ್ಟ ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರ್ತಿಲ್ಲ.